ನಮಸ್ತೆ ರಾಜ್ಯ ಜನತೆಗಳಿಗೆ. ನನ್ನ ಹೆಸರು ಶೋಭಾ ಅಂತೇಳಿ. ನಾನು ನನ್ನ 27ನೇ ತಾರೀಕು ರಾಜಭವನ್ ಚಲೋ ಭಾಗವಹಿಸಿದೆ. ಅದೇ ದಿನ 27ನೇ ತಾರೀಕು ಮಕ್ಕಳಿಗೆ KPSC ಎಕ್ಸಾಮ್ ಬಿದ್ದಿತ್ತು. ನಾನು ಇವತ್ತು ಮಾತಾಡಿಕೊಟ್ಟಿರೋದು ಮಕ್ಕಳ ಪರವಾಗಿ. ಒಂದು ತಿಂಗಳಿಂದನೇ ನೀವು ಕ್ವಶನ್ ಪೇಪರ್ ರೆಡಿ ಮಾಡ್ತೀರಾ. ಕ್ವಶನ್ ಪೇಪರ್ ರೆಡಿ ಮಾಡ್ಬಿಟ್ಟು ಏನು ಮಾಡ್ತೀರಿ, ಮುಂದಕ್ಕೆ ಆಗಬತ್ತಾ ಇರ್ತೀರಿ. ನಿಮ್ಮ ಯೋಗ್ಯತೆಗೆ ಮಕ್ಕಳಿಗೆ ಇಂಥ ದಿನ ನಿಗದಿಪಡಿಸಬೇಕು, ಇಂಥ ದಿನ ಡೇಟ್ ಫಿಕ್ಸ್ ಮಾಡಬೇಕು ಅಂತ ನಿಮ್ಗೆ ಹೇಳೋಕ್ಕೆ ಯೋಗ್ಯತೆ ಇಲ್ವಾ? ನೀವು ಮಕ್ಕಳು ಧರಣಿ ಕೂತ್ಕೋತಾರೆ. ಆ ಮಕ್ಕಳನ್ನ ಕೂತ್ಕೊಂಡವ್ರನ್ನ ಏನು ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ, ಮಧ್ಯರಾತ್ರಿ ಬಿಡುಗಡೆ ಮಾಡ್ತಾರೆ. ಮಕ್ಕಳು ಏನಂತ ಧರಣಿ ಕೂತಿರ್ತಾರೆ ಅಂತಂದ್ರೆ, ಒಂದು ತಿಂಗಳಿಂದನೇ ಇವರು ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡಿರ್ತಾರೆ. ಯಾಕೆ ರೆಡಿ ಮಾಡಬೇಕು? ಮೊದಲನೇ ಡೇಟ್ಗೂ ಈ ಡೇಟ್ಗೂ ತಕೊಂಡ್ರೆ 3 ತಿಂಗಳು. ಆ 3 ತಿಂಗಳ ಗ್ಯಾಪಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ ಅಂತ ಹೆಂಗ್ ಹೇಳಕ್ ಸಾಧ್ಯ? ಹಂಗೂ ಹಿಂಗೂ ಎಕ್ಸಾಮ್ ಮಾಡಿದ್ರಿ, 200-300 ಕಿಲೋಮೀಟರ್ ದೂರದಲ್ಲಿ ಇಟ್ರಿ, ಬೇರೆ ಒಂದು ಜಿಲ್ಲೆಗೆ ನೀವು ವ್ಯವಸ್ಥೆ ಮಾಡಿದ್ದೀರಿ, ಇಲ್ಲ ಅಂತ ಹೇಳಲ್ಲ. ಇನ್ ಬೇರೆ ಜಿಲ್ಲೆ ಏನ್ ಮಾಡ್ಬೇಕು? ಒಂದ್ ಕಣ್ಣಿಗೆ ಬೆಣ್ಣ, ಒಂದ್ ಕಣ್ಣಿಗೆ ಸುಮ್ಮನೆ ಮಕ್ಕಳಿಗೆ ಈ ತರ ಮಾಡೋದು ಇದು ಸರಿನಾ? ನಮ್ಮ ದೇಶದಲ್ಲಿ ಮಕ್ಕಳು ತುಂಬಾ ಕಡು ಬಡವರು. ಒಂದ್ 200-300 ಕೊಟ್ಟು ಬರೋದೇ ಕಷ್ಟ. ಅಂತೇಳಿ ಅವರು ಹಿಂದಿನ ದಿನನೇ ಬಂದು ಉಳ್ಕೋಬೇಕು. ಅವ್ರು 5,000 ರೂಪಾಯಿ ಖರ್ಚಾಗುತ್ತೆ. ನೀವು ಕೊಡ್ತೀರಾ? ಮತ್ತೆ ಮಕ್ಕಳು ಯಾವುದೋ ಒಂದು ಕೆಲಸ ಇರ್ತದೆ, ಪ್ರೈವೇಟ್ ಅಲ್ಲಿ ಇರ್ಬೋದು, ಸರ್ಕಾರಿ ನೌಕರ ಆಗಿರ್ಬೋದು. ಅವ್ರು ರಜಾ ಕೊಡ್ತಾರೇನ್ರಿ? ರಜಾ ಕೊಡಲ್ಲ. ಒಂದ್ ದಿವಸ ಅಲ್ಲ, 7 ದಿನ ರಜಾ ಹಾಕ್ಬೇಕು. ನೀವ್ ಹಾಕಿರ್ ನೋಡೋಣ. ಬಡ ಮಕ್ಕಳು ಹಿಂದೇನೆ ನೊಂದು 200-300 ಕಟ್ಕೊಂಡ್ ಪಾಪ ಕೂಡ್ಸ್ಕೊಂಡ್ ಹೆಂಗೋ ಬಂದಿರ್ತಾರ. ನೀವ್ ಎಕ್ಸಾಮ್ ಇಟ್ಟಾಗ ಒಬ್ಬ ಮಕ್ಳಿಗೆ 5,000 ರೂಪಾಯಿ ಖರ್ಚಾಗುತ್ತೆ. ನೀವು ಕೊಡ್ತೀರಾ? ಒಂದು. ಎರಡನೇದು, ಮಕ್ಕಳು ರಜಾ ಹಾಕಕ್ಕಾಗಲ್ಲ. ಆ ಒಬ್ಬ ಗೌರ್ಮೆಂಟ್ ಕೆಲಸರಾಗಿರ್ಬೋದು, ಅವರು ಪ್ರೈವೇಟ್ ಕೆಲಸರಾಗಿರ್ಬೋದು, ರಜಾ ಕೊಡಲ್ಲ ಅವರು. ಆ ಸ್ಥಿತಿಲಿ ಟ್ರೈನ್ಗೆ ಕ್ಯಾಚ್ ಮಾಡಕ್ಕಾಗಲ್ಲ, ಅವರು ಬಸ್ ಕ್ಯಾಚ್ ಮಾಡಕ್ಕಾಗಲ್ಲ. ಹೆಂಗ್ ಒದ್ದಾಡ್ಕ ಬರ್ಬೇಕು ಮಕ್ಕಳು? ಹೇಳಪ್ಪ ನೀವೇ. ಅದರಲ್ಲಿ ಮಕ್ಕಳು ಎಕ್ಸಾಮ್ ಕೂತ್ಕೋತಾರೆ, ಆ ಪೇಪರ್ನ ಕೊಡ್ತಾರೆ ಮಕ್ಕಳಿಗೆ. 72 ಪೇಜು, 72 ಪೇಜ್ ಅಲ್ಲಿ ಕೊಟ್ಟಿರೋದು ಮಕ್ಕಳಿಗೆ 2 ಅವರ್ ಟೈಮು. 2 ಅವರ್ ಟೈಮ್ ಅಲ್ಲಿ 1 ಅವರ್ ಒಂದು 72 ಪೇಜ್ ಓದಕ್ಕೆ ತೀರೋಯ್ತು. 1 ಅವರ್. ಇನ್ನೊಂದು ಅವರ್ ಅಲ್ಲಿ ಬಲಿಬೇಕು ಅಂತಂದ್ರೆ ಅದರಲ್ಲಿ ತರ ಸ್ಕ್ಯಾಮ್. ನೋಡಿ ಸ್ವಾಮಿ, ಒಂದು ರಾಜ್ಯಸಭೆ, ಒಂದು ರಾಜ್ಯಸಭೆ, ಇನ್ನೊಂದು 2007, 2022 ಮಕ್ಕಳ ಕೈಗೆ ಕ್ವಶನ್ ಪೇಪರ್ ಸೇರುತ್ತೆ. ಅಂದ್ರೆ ಹೆಂಗ್ ಸೇರುತ್ತೆ? ಸೀಲ್ ಓಪನ್ ಆಗಿರುತ್ತೆ. ಅಂದ್ರೆ ನೀವು ಮಾರ್ಕೊಂಡಿದ್ರಿಯಾ? ನೀವು ಮಾರ್ಕೊಂಡಿದ್ರಿ ನೋಡಿ. ಮಕ್ಕಳು ಕಂಪ್ಲೇಂಟ್ ಕೊಟ್ಟಿರೋದು. ಇಷ್ಟು ವರ್ಷ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮತ್ತೆ ಈ ವರ್ಷ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗೂ ಭಾರಿ ಡಿಫಿಕಲ್ಟ್ ಇದೆ, ಭಾರಿ ಕಷ್ಟಕರಕವಾಗಿದೆ. ಯಾಕಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ. ನೀವೆಷ್ಟೇ ಡಿಫಿಕಲ್ಟ್ ಕೊಟ್ರು ಮಕ್ಕಳು ಓದ್ತಾರೆ. ಇಲ್ಲಿ ನೀವು 30 ಮಾರ್ಕ್ಸ್ ಪಾಸ್ ಆಗಬಾರ್ದು ಅನ್ನೋ ರೀತಿ ಕೊಟ್ಬಿಟ್ಟಿದ್ದೀರಾ. ಯಾಕೇಳಿ? ನೀವು ಲೀಕ್ ಮಾಡಿದಿರಲ್ಲ ನೋಡಿ, ಮಕ್ಕಳು 50 ಮಾರ್ಕ್ಸ್ಗೆ ಪಾಸ್ ಆಗ್ತಾರೆ ಅವರು. ನಾಳೆ ದಿವಸ ಜನ ಏನಾದ್ರು ಕೇಳಿದ್ರ, ಅಯ್ಯೋ ಲೀಕ್ ಆಗಿಲ್ಲಕ್ಕಪ್ಪ, ಏನು ಸೋರಿಕೆ ಆಗಿಲ್ಲ ಕಣಪ್ಪ, ಮೀಡಿಯಂ ಹತ್ರನೇ ಹೋಯ್ತೀವಿ ಅಂತ ನೀವು ಹೇಳ್ತೀರಾ. ಮಕ್ಕಳ ಬಾಯಿಗ, ಬಡವ್ರ ಮಕ್ಕಳ ಬಾಯಿಗ ವಿಷ ಹಾಕ್ತಾ ಇದ್ದೀರಾ. ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ ಮಕ್ಕಳು ರೊಚ್ಚಿ ಗೆದ್ದು ಬಿಟ್ರ ನಿಮ್ಮನ್ನ ಬುಡನೆಲ್ಲ ಸಮ ಮಾಡ್ಬಿಡ್ತಾರ. ಮಕ್ಕಳು ನೋಡಿ, ಹೊಟ್ಟೆ ಮೇಲಾಗ್ಲಿ, ಅವ್ರ ವಿದ್ಯಾಭ್ಯಾಸದ ಮೇಲಾಗ್ಲಿ, ಅವ್ರ ಮಕ್ಕಳ ಮೇಲೆ ನೀವು ಯಾವತ್ತು ಈ ತರ ಮಾಡಬಾರ್ದು. ಮಕ್ಕಳು ದೇವ್ರ ಸಮಾನ, ಎಲ್ಲಾನು ಒಂದೇ ಸಮಾನ ನೋಡ್ಬೇಕು. ನೀವು ಯಾರೇ ಆಗಿರ್ಲಿ, ಯಾವ ಆಫೀಸರೇ ಆಗಿರ್ಲಿ, ನಾವು ನಿಂತ್ಕೊಂಡ್ರ ಮಕ್ಕಳ ಪರ ನಿಮ್ನ ಬುಡನ ನಿರ್ಮಾಣ ಮಾಡೋ ಗಂಟು ಬಿಡಲ್ಲ. ಹೊಟ್ಟೆ ಮೇಲ ತಣ್ಣೀರ್ ಹಾಕ್ತಾ ಇದ್ದಾರೆ, ಲೀಕ್ ಆಗಿದೆ ಪ್ರಶ್ನೆ ಪತ್ರಿಕೆಗಳು, ಸಾವುಕಾರ ಮಕ್ಕಳು ಬದುಕತಾ ಇದ್ದಾರೆ. ಹಾಗಾಗಿ ದಯಮಾಡಿ ಸರ್ಕಾರಕ್ಕೊಂದು ಮನವಿ ಮಾಡ್ತೀನಿ, ಪುನಃ ರೀ ಎಕ್ಸಾಮ್ ಬರೀಸ್ರಿ ಮಕ್ಕಳಿಗ. ಒಂದ್ ಹೇಳ್ತೀನಿ, ಮಕ್ಕಳಿಗೆ ಪುನಃ ರೀ ಎಕ್ಸಾಮ್ ಬರೀಸ್ಬೇಕು. ಭಾನುವಾರ ಬಿಡಬೇಕು, ಬಹಳ ಹತ್ತಿರದ ಜಿಲ್ಲೆದಲ್ಲಿ ಬಿಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ.